ಅಣ್ಣ, ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಹಾಗೂ ನಮ್ಮ ತಾಯಿಯವರಾದ ಕೈಕಾ ಮಾತೆಯವರು ನಮ್ಮನ್ನು ಇಷ್ಟು ತ್ವರಿತವಾಗಿ ಬರ ಹೇಳಲು ಕಾರಣವೇನಿರಬಹುದು? ಅಣ್ಣ ಸಹೋದರ, ಅದು ಅಲ್ಲದೆ ಮಾರ್ಗ ಮಧ್ಯದಲ್ಲಿ ಅಪಶಕುನಗಳೇ ಕಾಣಬರುತ್ತಿರುವುದು. ಸಹೋದರ, ಅಣ್ಣ, ನನ್ನ ಮನಸ್ಸಿಗೆ ಹಾವುವ ಒಂದು ಅವ್ಯಕ್ತವಾಣಿ ನುಡಿಯುತ್ತಿದೆ. ಭರತ, ನೀನು ಪುರಪ್ರವೇಶ ಮಾಡಬೇಡ ಎಂದು. ಸಹೋದರ, ನಮ್ಮ ಅರಮನೆಯು ದೇವೇಂದ್ರನ ಅಮರಾವತಿಯಂತೆ ಆಹ್ಲಾದಕರವಾಗಿ ರಾರಾಜಿಸುತ್ತ ಪುರದ ಪ್ರಜೆಗಳು ಬಹಳ ಸಂತೋಷದಿಂದ ಓಡಾಡಿಕೊಂಡಿದ್ದ ರಾಜಬೀದಿಗಳು ಈ ದಿನ ಜನಶೂನ್ಯವಾಗಿ ಸ್ಮಶಾನ ಭವನದಂತೆ ತೋರುತ್ತಿರುವುದು. ಸಹೋದರ, ಅಣ್ಣ, ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಅರಮನೆಯ ಧ್ವಜಪತಾಕೆಯು ಕಳಾಹೀನವಾಗಿ ಹಬ್ಬಬೆಟ್ಟದಲ್ಲೇ ಹಾರಾಡುತ್ತಿರುವುದು. ಇವುಗಳನ್ನೆಲ್ಲ ನೋಡುತ್ತಿದ್ದರೆ ನನಗೇಕೋ ತುಂಬ ಭಯವಾಗುತ್ತಿರುವುದು. ಸಹೋದರ, ಭಯವಾಗುತ್ತಿರುವುದು. ಹೌದಣ್ಣ, ಇದಕ್ಕೆ ಏನೋ ಬಲವಾದ ಕಾರಣವಿರಲೇಬೇಕು. ಘಂಟಾನಾದಗಳಿಂದಲೂ ಮಂಗಳ ವಾದ್ಯಗಳಿಂದಲೂ ಹೋಮ ಹವನಗಳಿಂದಲೂ ತುಂಬಿರುತ್ತಿದ್ದ ದೇವಾಲಯಗಳ ಬಾಗಿಲುಗಳೇ ತೆರೆದಿಲ್ಲವಲ್ಲ. ಹೌದು ಸಹೋದರ, ಇದೆಲ್ಲ ನೋಡುತ್ತಿದ್ದರೆ ನನಗೇಕೋ ತುಂಬಾ ಭಯ ಉಂಟಾಗುತ್ತಿರುವುದಣ್ಣ. ಸಹೋದರ, ನಾವು ಕೇಕೆ ನಗರವನ್ನು ತೊರೆದ ಇಂದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅದರಲ್ಲಿ ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು ಬಹಳ ಸಂಕಟ ಪಡುತ್ತಾ, ಭರತ ಮಗು, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕೂಗಿಕೊಳ್ಳುತ್ತ ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಹೊರಟಂತೆ ದುಸ್ವಪ್ನವಾಯಿತು. ಸಹೋದರ, ಇದರಿಂದ ತಾತ ಮಾವನವರು ಉಪಚರಿಸಿದ ಯಾವ ಉಪಚಾರವೂ ನನಗೆ ರುಚಿಸಲಿಲ್ಲ. ಈ ವಿಚಾರವನ್ನು ನಿನಗೆ ತಿಳಿಸೋಣವೆಂದರೆ ನೀನೆಲ್ಲಿ ಭಯಪಡುವೆಯೋ ಎಂದು ನಾನು ನಿನಗೆ ಹೇಳಲಿಲ್ಲ. ನಡೆ, ಇನ್ನು ತಡ ಮಾಡುವುದು ಬೇಡ. ಅಲ್ಲಿ ಇದೆಲ್ಲವನ್ನು ನೋಡುತ್ತಿದ್ದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದಂತಹ ನಷ್ಟ ಉಂಟಾಗುವಂತೆ ಭಾಸವಾಗುತ್ತಿರುವುದು. ಸಹೋದರ, ಭಾಸವಾಗುತ್ತಿರುವುದು. ಹೌದಣ್ಣ, ನಿನ್ನ ಮಾತು ನಿಶ್ಚಯ. ದಾರಿ ಉದ್ದಕ್ಕೂ ಆದ ಅಪಶಕುನಗಳಿಗೂ ಈ ನಮ್ಮ ಅಯೋಧ್ಯ ನಗರದ ವಾತಾವರಣಕ್ಕೂ ಏನೋ ಸಂಬಂಧವಿರುವಂತೆ ತೋರುತ್ತಿದೆ. ಸಹೋದರ, ಜಾಗ್ರತೆಯಾಗಿ ಅಂತಃಪುರವನ್ನು ಪ್ರವೇಶಿಸಿ ಮಾತೆಯವರು ಕಂಡು ವಿಚಾರವೇನೆಂದು ತಿಳಿಯೋಣ. ಬೇಗ ನಡೆ ಹಣ್ಣ. ಸಹೋದರ,
ಮಾತನ್ನು ಕೇಳಿ ನಾನು ನನ್ನ ಸೌಭಾಗ್ಯವನ್ನು ಕಳೆದುಕೊಂಡಿದ್ದಲ್ಲ. ನಿಮ್ಮನ್ನಾಗಲಿ ಹೇಗೆ ತಾನೇ ನಾನು ಜೀವಿಸಿರಬಲ್ಲೆ? ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ ಪ್ರಾಣೇಶ್ವರ, ನನ್ನನ್ನು ಕ್ಷಮಿಸಿಬಿಡಿ. ಅಮ್ಮ ಅಮ್ಮ ಅಮ್ಮ, ನಮಸ್ಕರಿಸುವುದು ತಾಯಿ. ಕುಮಾರ, ನಿಮಗೆ ಮಂಗಳವಾಗಲಿ. ಏನಾಶ್ಚರ್ಯ, ಪಾದದಲ್ಲಿ ನೂಪುರಗಳಿಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ, ಕೈಯಲ್ಲಿ ಬಳೆಗಳಿಲ್ಲ. ನನ್ನ ತಾಯಿ ಶ್ವೇತ ವಸ್ತ್ರಧಾರಿ ಆಗಿರುವರಲ್ಲ. ಏನಾಶ್ಚರ್ಯ, ನಿನ್ನೆ ರಾತ್ರಿ ಕಂಡ ದುಸ್ವಪ್ನದ ಫಲಗಳಿಗೂ ಇದಕ್ಕೂ ಏನಾದರೂ ಸಂಬಂಧವಿರಬಹುದೇ? ಅಯ್ಯೋ, ಹಾಗೆಂದಿಗೂ ಆಗಲಾರೆ, ಹಾಗೆಂದಿಗೂ ಆಗಲಾರೆ. ಜನಕ ಸಹೋದರ, ಅಣ್ಣ, ಜನಕನಲ್ಲಿ ನೋಡು. ಜನಕ, ತಂದೆಯೇ, ಜನಕ, ಜನಕ. ಜನಕನು ಸದಾ ಪವಡಿಸುತ್ತಿದ್ದ ರತ್ನಖಚಿತವಾದ ಕಲ್ಪವು ಈ ದಿನ ಬಯಲಾಗಿರುವುದಲ್ಲ. ಕಾರಣವೇನಿರಬಹುದು? ಅಮ್ಮ, ಜನಕನಲ್ಲಿ ತಾಯಿ. ಅಮ್ಮ, ನಿಮ್ಮ ಜನಕರು ಪರಲೋಕವಾಸಿ ಆದರು. ಕೊರೆಗೂ ಪರಲೋಕವಾಸಿಯಾದೆಯಾ? ಅಯ್ಯೋ ಗುರುವಿಗೆ, ನಿನ್ನೆ ರಾತ್ರಿ ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ಅಯ್ಯೋ, ತಂದೆಯ ಅಂತ್ಯಕಾಲದಲ್ಲಿ ತಂದೆಯ ಸೇವೆಯನ್ನು ಮಾಡಿದ ಆ ರಾಮ ಲಕ್ಷ್ಮಣರೇ ಭಾಗ್ಯವಂತರು. ನಾವೆಂತಹ ನಿರ್ಭಾಗ್ಯರು ತಾಯಿ, ನಾವೆಂತಹ ನಿರ್ಭಾಗ್ಯರಮ್ಮ. ಇಲ್ಲ ಭರತ, ರಾಮ ಲಕ್ಷ್ಮಣರಿಗೂ ಸಹ ಆ ಸೌಭಾಗ್ಯವು ದೊರೆಯಲಿಲ್ಲ. ಅಮ್ಮ, ಏನು ರಾಮ ಲಕ್ಷ್ಮಣರಿಗೂ ಸಹ ಸಮೀಪದಲ್ಲಿ ಇರಲಿಲ್ಲವೇ? ಇಲ್ಲ ಕಂದ. ಎಲ್ಲಿ ಹೋಗಿದ್ದರು ಮಾತೆ? ಎಲ್ಲಿ ಹೋಗಿದ್ದರಮ್ಮ? ಕುಮಾರ, ಅಮ್ಮ, ನಾನು ಏನೆಂದು ಹೇಳಲಿ? ವಿಚಾರವೇನು ಜಾಗೃತಿಯಾಗಿ ತಿಳಿಸು ತಾಯಿ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಆ ವಿಚಾರವನ್ನು ನಾವು ಸಹ ಕೇಳಬಲ್ಲವು ತಾಯಿ. ಅವುಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡರು ಮಗನ. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮಗನೇ ವರಕ್ಕೆ ಶ್ರೀರಾಮಚಂದ್ರ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ, ಅಮ್ಮ, ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡನು ಕುಮಾರ. ಇನ್ನು 2ನೇ ವರಕ್ಕೆ? ಇನ್ನು ನನ್ನ 2ನೇ ವರಕ್ಕೆ ರಾಮನು ನಾರು ಹೊಡೆದಿಟ್ಟು ಜಠಾವಲ್ಕಲಧಾರಿಯಾಗಿ ಪ್ರವೇಶ ಮಾಡದಂತೆ 14 ವರ್ಷಗಳ ಆದರೆ ಹಿಂದೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಅವರ ಅಗಲಿಕೆಯನ್ನು ತಾಳಲಾರದೆ ನಿಮ್ಮ ಜನಕರು ರಾಮ, ಲಕ್ಷ್ಮಣ, ಸೀತಾ ಎಂದು ಕರವರಿಸುತ್ತ ಪ್ರಾಣವನ್ನು ಕಳೆದುಕೊಂಡರು ಕಂದ, ಪ್ರಾಣ ಕಳೆದುಕೊಂಡರು. ಏನೇ ವಿಚಿತ್ರವಾದ ನುಡಿಗಳು! ಈಗ ನನ್ನ ಎದುರಿನಲ್ಲಿ ನಿಂತು ಮಾತನಾಡುತ್ತಿರುವವಳು ಯಾರು? ಭರತನ ತಾಯಿಯೇ? ಅಲ್ಲವೇ?
ದಶರಥನ ಧರ್ಮಪತ್ನಿಯೇ ಅನುಮಾನವಿಕ್ಕಂತ ಅಯೋಧ್ಯ ಸಾಮ್ರಾಜ್ಯ ಲಕ್ಷ್ಮಿ ಕುಮಾರ ಸಂದೇಹವೇ. ಇಲ್ಲ ಇಲ್ಲ, ಯಾವುದೋ ಭೂತವು ಸ್ತ್ರೀ ರೂಪದಲ್ಲಿ ನಿಂತು ನನ್ನ ಮುಂದೆ ಮಾತನಾಡುತ್ತದೆ. ಹೊರತು ರಘುವಂಶ ಕಳಂಕ ಸ್ವರೂಪಿಣಿ, ಕುಮಾರ ಜಗತ್ತಳಿಯುವವರೆಗೂ ಅಳಿಸವಾಗದಂತಹ ಅಪಕೀರ್ತಿಯನ್ನು ತಂದೊಡ್ಡಿದೆಯಾ? ಅಯ್ಯೋ, ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳಿಸಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ರಾಕ್ಷಸ? ಕುಮಾರ ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲದ ನಾವು ಈ ಅಯೋಧ್ಯ ಸಿಂಹಾಸನವನ್ನೇರುವುದೇ? ಅಯ್ಯೋ ಭರತ, ಯಾವ ಜನ್ಮದ ಪಾಪಕ್ಕಾಗಿ ಈ ನರರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ? ಇದಕ್ಕಿಂತಲೂ ಮಿಗಿಲಾಗಿ ಶ್ರೀರಾಮಚಂದ್ರನ ಪಾದ ಸ್ಪರ್ಶವಾಗುವ ಮಣ್ಣಿನ ಕಡವಾದರು ಹೀಗೆಯು ಪಂಜೆಯಾಗಿದ್ದರೆ ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಅಯ್ಯೋ, ಪಿತೃ ಸಮಾನರು ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೋಗುವ ದೃಶ್ಯವನ್ನು ನೋಡಿ ಪುರ ಜನರು ಕಣ್ಣೀರಾಗುತ್ತಿರುವ ಸಮಯದಲ್ಲಿ ಆ ದುಃಖದ ಸೈರಣೆ ತಾಯಿ ಎನಿಸಿಕೊಂಡ ನಿನ್ನ ಮನಸ್ಸಿನಲ್ಲಿ ಬೆಂದು ನೆಲೆಸಿತು ನರರಕ್ಕಸಿ. ಚಾಂಡಾಲಿನಿ ಕುಮಾರ ಎಂತಹ ಮಹತ್ ಕಾರ್ಯ ಮಾಡಿದೆ! ಕುಮಾರ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರರನ್ನು ಪರದೇಶಿಯನ್ನಾಗಿಸಿ, ಅಯೋಧ್ಯ ಸಾಮ್ರಾಜ್ಯವನ್ನು ರಸಾತಳಕ್ಕೆ ತುಳಿಸಿ ಭರತ ಸವತಿ ವತ್ಸರವೆಂಬ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದಿಯನ್ನು ಹಾಕಿ ಪುತ್ರ ದ್ರೋಹಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ವಿಧವಾ ದೇಹಗಳೆಂಬ ತೊಲೆಗಳನ್ನೇ ಹಾಕಿ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣಾಪಹರಣವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕುಳ್ಳಿರಿಸಲು ಯತ್ನಿಸಿದೆಯಾ? ಅಮ್ಮ, ಈ ನವಮಂಡಲದಲ್ಲಿ ಸೂರ್ಯ ಚಂದ್ರರು ಹೇಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವರು, ಅದೇ ರೀತಿ ನಿನ್ನ ಮುಖದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನೀನೇ ನಿನ್ನ ಕೈಯಾರ ಹರಿಸಿಕೊಂಡೆಯಾ? ಅಮ್ಮ, ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು ತನ್ನ ಅಮೃತ ಹಸ್ತದಿಂದ ಕಟ್ಟಿದ ಮಾಂಗಲ್ಯ ಸೌಭಾಗ್ಯವನ್ನು ನೀನೇ ನಿನ್ನ ಕೈಯಾರ ಕಿತ್ತುಕೊಂಡೆಯಾ? ಅಮ್ಮ, ಈ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಮುತ್ತೈದೆಯ ಲಾಂಛನವಾದ ನಿನ್ನ ಕೈಯಲ್ಲಿದ್ದ ಕರಿ ಮಳೆಗಳನ್ನು ನೀನೇ ನಿನ್ನ ಕೈಯಾರ ಚಚ್ಚಿಕೊಂಡೆಯಾ? ಅತಿದ್ರೋಹಿ ವಂಶ ಕಳಂಕದ ಭೂತವೇ! ಕುಮಾರ ಸೈರಿಸು ಕತ್ತ ಸಹನೆ ಸೈರಿಸು ಕುಮಾರ ಸಹನೆ ಸಹನ ಎಲ್ಲಿಯದಮ್ಮ? ನನ್ನ ತನು ಮನಗಳು ಹತ್ತಿಯಂತೆ ತಗ 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 ತಗನೆ ಹತ್ತಿ ಉರಿಯುತ್ತಿರುವಾಗ ಸಹನ ಎಲ್ಲಿಯದು? ಅಮ್ಮ, ಶ್ರೇಷ್ಠವಾದ ಕೇಕೆಯ ವಂಶದಲ್ಲಿ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ನೀನು ಪತಿದ್ರೋಹಿ, ರಾಜ್ಯದ್ರೋಹಿ, ಪುತ್ರದ್ರೋಹಿ. ನಿನ್ನ ಮುಖಾವಲೋಕನದಿಂದ ಈಗ ಪರಗಳಲ್ಲಿ ಸ್ಥಾನಭ್ರಷ್ಟನಾಗುವೆನಮ್ಮ. ನಿನ್ನನ್ನು ಹೀಗೆ ಉಳಿಸುವುದಾದರೆ ಅನೇಕ ಸ್ತ್ರೀಯರು ನಿನ್ನ ರೀತಿಯನ್ನು ಅನುಸರಿಸಿ ಅನೇಕ ಪುರುಷರಿಗೆ ಮೃತ್ಯು ಖಾಯವಾಗುವುದರಲ್ಲಿ ಸಂಶಯವಿಲ್ಲ.
ನೀತಿವಂತನು ನೀನು ಭ್ರಾಂತನಾಗುವೆ ಏಕೆ ನೀತಿವಂತನು ನೀನು ಭ್ರಾಂತನಾಗುವೆ ಏಕೆ ಮಾತೆಯ ಕೊಲ್ಲುವುದೇ ಮಾನಿದನೆ ಇನ ಕುಲ ತಿಲಕನ ವಿನಯದ ಮಾತನು ಇನ ಕುಲ ತಿಲಕನ ವಿನಯದ ಮಾತನು ಪಾಲಿಸಲೆಂದು ಹೋಗಿರಬಹುದೇ ಪಾಲಿಸಲೆಂದು ಹೋಗಿರಬಹುದೇ ವನವಾಸಕ್ಕೆ ಎಂದು ತೆರಳಿದ ಸೋದರನ ವನವಾಸಕ್ಕೆ ಎಂದು ತೆರಳಿದ ಸೋದರನ ಕರೆ ತಂದು ಹಿರಿಯಗೆ ಪಟ್ಟವ ಕಟ್ಟೋಣ ಅಣ್ಣ ಕರೆ ತಂದು ಹಿರಿಯಗೆ ಪಟ್ಟವ ಕಟ್ಟೋಣ ಮಾತೆಯ ಕೊಲ್ಲುವುದೇ ಮಾಡಿದನೆ ನೀತಿವಂತನು ನೀನು ಭ್ರಾಂತನಾಗುವೆ ಏಕೆ ನೀತಿವಂತನು ನೀನು ಭ್ರಾಂತನಾಗುವೆ ಏಕೆ ಮಾತೆಯ ಕೊಲ್ಲುವುದೇ ಮಾಡಿದನೆ 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 ಅಣ್ಣ ಸಹೋದರ, ಈ ಕಾರ್ಯವನ್ನು ನಿಲ್ಲಿಸು. ಆಗುವ ಕಾರ್ಯವು ಹಾಗೆ ಹೋಯಿತು. ತಂದೆಯ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ಅರಣ್ಯಕ್ಕೆ ಹೋಗಿರುವ ಸೀತಾರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಜ್ಯೇಷ್ಠನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಿಶ್ಚಿಂತನಾಗೋಣ ಅಣ್ಣ. ಸಮಾಧಾನವಾಗುವ ಅಣ್ಣ. ಸರಿಯಾದ ಸಮಯಕ್ಕೆ ಎಚ್ಚರಿಸಿದೆ. ಎಲ್ಲವಾದ ಪಕ್ಷದಲ್ಲಿ ಬಹಳ ಅನರ್ಥವಾಗುತ್ತಿತ್ತು. ನೋಡಿ, ಸೀತಾರಾಮ ಲಕ್ಷ್ಮಣರು ಇಲ್ಲದ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡಬಾರದು. ರಾಮನಿಲ್ಲದ ಮನೆಯು ರವಿಯಿಲ್ಲದ ಆಕಾಶ. ಲಕ್ಷ್ಮಣನಂ ಚರಣಂ ಅವಲಕ್ಷಣ ಇದುಗ ಮಾತ ಸೀತೆಯನದಲ್ಲಿ ಭಾಗ್ಯರಹಿತವಾದ ಅಯೋಧ್ಯೆಯು ಕಡಲಿಯಂತಾಯ್ತ ನಟ. ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ. ಮೂರ್ತಿಗಳಾದ ರಾಮನ ಶರಣಗಳಿದರು. ಮೂರ್ತಿಗಳಾದ ರಾಮನ ಶರಣಗಳಿದರು. ಈ ಭೂಮಿ ಭರತನಿಂದ ಗಡ. ರಾಮ ಸೇವಾ ಭಾಗ್ಯ. ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ. ಭೀಮರತನ ಬಾರಿಗೆ ಬಾರದಾಗಿದೆ. ಸಹೋದರ, ಅಣ್ಣ ಸಮಾಧಾನ ಮಾಡು. ಸಹೋದರ, ಅಣ್ಣ ಸೀತಾರಾಮ ಲಕ್ಷ್ಮಣನ ಇಲ್ಲದ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡಬಾರದು. ನೋಡಿ, ಜಾಗೃತಿಯಾಗಿ ಅರಣ್ಯಕ್ಕೆ ಹೋಗಿ ಸೀತಾರಾಮ ಲಕ್ಷ್ಮಣನನ್ನು ಕರೆತಂದು ಅವರಿಗೆ ಪಟ್ಟಾಭಿಷೇಕ ಮಾಡೋಣ. ನಡೆ ಸಹೋದರ. ನಡೆ ಅಣ್ಣ. ಕುಮಾರ ಶಾಂತನಾಗು. ಮಿಂಚಿಕೊಂಡು ಕಾಲಿಗೆ ಎಷ್ಟು ಸಿಕ್ಕಿಲ್ಲವಿಲ್ಲ. ಆದರೂ ಆಗಿ ಹೋಯಿತು. ನೀನಾದ್ರೂ ಪಟ್ಟಾಭಿಷೇಕನಾಗಿ ಈ
ಕುಮಾರ, ಮಗನೇ ಭರತ, ನನ್ನ ತಮ್ಮನು ನನ್ನನ್ನು ತಡೆಯದ ಪಕ್ಷದಲ್ಲಿ ನಿನ್ನ ಋಣವನ್ನು ರಾಕ್ಷಸಿ. ನನಗೆ ಮುಖವನ್ನು ತೋರಿಸೋಣ, ಹೊರಟು ಹೋಗು. ಸಹೋದರ ಸುಪ್ರಭಾತದ ಸಮಯದಲ್ಲಿ ಭಾಸ್ಕರನ ಹೊಂಬೆಳಗಿನಿಂದ ಕಣ್ಗೊಳಿಸುತ್ತಿರುವ ಲತೆಗಳನ್ನು ನೋಡಿದೀಯಾ? ಎಷ್ಟೊಂದು ರಮ್ಯವಾಗಿರುವುದು. ನನಗನ್ನಿಸುತ್ತಿದೆ ಅರಮನೆಯ ವಾಸಕ್ಕಿಂತ ಅರಣ್ಯವಾಸವೇ ಲೇಸೆಂದು. ಸೀತಾ, ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಪರಶಿವನ ಜಡೆಯಿಂದ ದರಗಿಳಿದು ಬಂದ ಗಂಗಾ ಮಾತೆಯು ಎಷ್ಟೊಂದು ಗಂಭೀರ ಗಮನಿಯಾಗಿ ಹರಿಯುತ್ತಿರುವಳು. ಬನ್ನಿ, ಆ ಮಹಾತಾಯಿಗೆ ಒಂದು ಸಾರಿ ಹೊಂದಿಸಿ ಮುಂದಕ್ಕೆ ಹೋಗ. ಹಾಗೆ
ಯಾವ ಕಷ್ಟ ನಿಷ್ಠರು ಬಾರದಂತೆ ಸದಾ ಕಾಲ ಕಾಪಾಡ್ತಾರೆ. ಪ್ರಭು ರಾಮಚಂದ್ರ ನಮಸ್ಕರಿಸಿ. ನಿನಗೆ ಮಂಗಳವಾಗಲಿ. ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು ರಾಮಚಂದ್ರ, ತಮ್ಮ ದರ್ಶನದಿಂದ ನನ್ನ ಪರಿವಾರವೆಲ್ಲವೂ ಕ್ಷೇಮದಿಂದಿರು. ಆದ್ದರಿಂದ ಅದು ಅಲ್ಲದೆ ತಮಗೆ ಒದಗಿರುವ 14 ವರ್ಷದ ವನವಾಸದ ವಿಚಾರವನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗಿದೆ ರಾಮಚಂದ್ರ. ಆದ್ದರಿಂದ ಅದು ನೋಡಿ ಅಲ್ಲಿ ಕಾಣುವುದೇ ನನ್ನ ಶೃಂಗಬೇರಿ ಪಟ್ಟಣ. ತಾವುಗಳು ನನ್ನ ಪಟ್ಟಣಕ್ಕೆ ಬಂದು 14 ವರ್ಷದ ವನವಾಸಗಳನ್ನು ಕಳೆಯಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಗುಹರಾಜ, ಪ್ರಭು, ನಿನ್ನ ನಿಶ್ಚಲ ಭಕ್ತಿಗೆ ನಾನು ಮೆಚ್ಚಿದೆನು. ನಾವು ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ವನವಾಸಕ್ಕೆ ಹೊರಟಿರುವ ನಾವುಗಳು ಪುರಪ್ರವೇಶ ಮಾಡುವ ಹಾಗಿಲ್ಲ. ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ನಮಗಷ್ಟೇ ಸಾಕು. ಆಹಾ ಆಹಾ, ಭವಸಮುದ್ರವನ್ನೇ ದಾಟಿಸಿದಂತ ಇವರು ಈ ಸಣ್ಣದಾದ ನದಿಯೊಂದನ್ನು ದಾಟಿಸುವ ಸುವೇದವು ನನಗೆ ಒದಗಿ ಬಂತಲ್ಲ. ನಾನೇ ಧನ್ಯ, ನಾನೇ ಧನ್ಯ ಪ್ರಭು ರಾಮಚಂದ್ರ. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ತೆರಳುತ್ತಿದ್ದಾಗ ನನ್ನದೊಂದು ವಿಜ್ಞಾಪನೆ ಇರುವುದು ಮಹಾಪ್ರಭು. ಗುಹರಾಜ, ಏನದು ನಿನ್ನ ವಿಜ್ಞಾಪನೆ? ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿರುವಾಗ ತಮ್ಮ ಪಾದಸ್ಪರ್ಶವನ್ನು ಸಣ್ಣ ಸಿನೆಗೆ ಸೋಕಿದಾದ್ದರಿಂದ ಅದು ಹೆಣ್ಣಾಗಿ ಹೋಯಿತಂತೆ. ಅದು ಅಲ್ಲದೆ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಹರಳುಗಳು ಸಾಕಷ್ಟಿರುವು. ತಮ್ಮ ಪಾದ ಸ್ಪರ್ಶವು ಸೋಕಿದಾದ್ದರಿಂದ ಅವೆಲ್ಲವೂ ಹೆಣ್ಣಾಗಿ ಹೋದರೆ ನನ್ನ ಗತಿ ಏನು ರಾಮಚಂದ್ರ? ಪ್ರಯಾಣಕ್ಕೆ ಮುನ್ನ ತಮ್ಮ ಪಾದಗಳನ್ನು ತೊಳೆದು ಪುನೀತನಾಗಿತ್ತು. ತಾವು ಅರಣ್ಯಾಗಮನದಿಂದ ಬಹಳವಾಗಿ ಬಾರಿ ಬಂದಿರಲಿ, ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯಿ ನನ್ನ ಪೂಜಾ ಸೇವೆಯನ್ನು ಕೈಗೊಂಡು ತದನಂತರ ತೆರಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಯುವರಾಜ, ನಿನ್ನ ಮನದಾಳದ ಆಂತರ್ಯವನ್ನು ನಾನು ಬಲ್ಲೆನು. ಈ ರೀತಿಯಾದ ನೆಪವನ್ನು ಹೊಟ್ಟಿ ನನ್ನ ಪಾದಗಳನ್ನು ತೊಳೆಯಲು ಯತ್ನಿಸುತ್ತಿರುವ ನಿನ್ನ ಇಷ್ಟದಂತಾಗಲಿ. ಶ್ರೀಪಾದವ ತೊಳೆದು ಧನ್ಯನಾದೆನು ಜಗದಿ ರಾಮ ಮೇಘಶ್ಯಾಮ ರಾಮ
ನೀನು ಮಾಡಿದ ಉಪಕಾರಕ್ಕಾಗಿ ನಾನು ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ಪ್ರಭು, ತಮ್ಮ ಕೃಪಾ ಕಟಾಕ್ಷವು ಸಂಪೂರ್ಣವಾಗಿ ನನ್ನ ಮೇಲಿದ್ದರೆ ಅಷ್ಟೇ ಸಾಕು. ಅಪ್ಪಣೆ ಆದರೆ ನಾನಿನ್ನು ಹೊರಡುವೆನು. ಮೃಗರಾಜ, ನಿನಗೆ ಶುಭವಾಗಲಿ. ನೀನಿನ್ನು ಹೊರಡು. ಆಗಲಿ. ಅಣ್ಣ ರಾಮಚಂದ್ರ, ಎಲ್ಲಿರುವೆ? ಎಲ್ಲಿರುವೆ ರಾಘವ ಗಾನನವಾಗಲಿ. ಎಲ್ಲಿರುವೆ ರಾಘವ ಗಾನನವಾಗಲಿ. ವನಜನಿಂದ ವನಜರಿ ತೆರಳಿದೆ. ವನವಾಸನೆ ಪಾದಿಂದ ವನಜರಿ ತೆರಳಿದೆ. ಕನವಗಿ ಮನೆ ನಿನ್ನಲಾವೆಂದು ಗಾವೆನು. ಕನವಗಿ ಮನೆ ನಿನ್ನಲಾವೆಂದು ಗಾವೆನು. ಎಲ್ಲಿರುವೆ ರಾಘವ ಗಾನನವಾಗಲಿ. ಎಲ್ಲಿರುವೆ ರಾಘವ ಗಾನದ ಮಧ್ಯದಿ. ಅಣ್ಣ, ಎಲ್ಲಿ ಹುಡುಕಿದರೂ ಸೀತಾರಾಮ ಲಕ್ಷ್ಮಣರ ಸುಳಿವೇ ಇಲ್ಲ. ಸೀತಾರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದ ಹೊರತು ನಾವು ಪುರಪ್ರವೇಶ ಮಾಡುವಾಗಿಲ್ಲ. ಏನು ಮಾಡುವುದು ಸಹೋದರ, ನನಗೆ ದಿಕ್ಕೇ ತೋರದಾಗಿರುವುದು. ಹೌದಣ್ಣ, ನಾವು ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದೆ ಹೊರತು ಪ್ರಜೆಗಳು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವರೆ ಸಹೋದರ. ಹೀಗೇನು ಮಾಡುವುದನ್ನ? ಸಹೋದರ, ಇನ್ನು ಚಿಂತಿಸಿ ಪ್ರಯೋಜನವಿಲ್ಲ. ನಡೆ, ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮ ತಂದೆಯ ಸ್ನೇಹಿತನಾದ ಗುಹರಿರುವನು. ಆತನ ಸಹಾಯದಿಂದ ಈ ಗಂಗಾ ನದಿಯನ್ನಾದರೂ ದಾಟಿ ಮುಂದೆ ಹೋಗಿ ಹುಡುಕೋಣ. ಆಗಲಿವಣ್ಣ. ಹರೆದಲೆದು ನಾವು ಅಡವಿಯೊಳಿಂದು. ಹರೆದಲೆದು ನಾವು ಅಡವಿಯೊಳಿಂದು. ನಾರಿಯ ಗಾನವೇ ಕಡಲು ಕಲಿಲುವೆವು. ನಾರಿಯ ಗಾನವೇ ಕಡಲು ಕಲಿಲುವೆವು. ಎಲ್ಲಿರುವೆ ರಾಘವ ಗಾನನವಾಗಲಿ. ಎಲ್ಲಿರುವೆ ಆ ಪಾರ್ಶ್ವದಲ್ಲಿ ಏನೋ ಕೋಲಾಹಲವು ಕೇಳಿ ಬರುತ್ತಿರುವುದು. ಅದೇನೆಂಬುದನ್ನು ನೋಡು. ಏನ್ ಆಶ್ಚರ್ಯ! ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿದೆ. ಕೆಂದೂಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ. ಯಾರಾದರೂ ರಾಜರು ಭೇಟಿಗೆ ಬಂದಿರಬಹುದೇ? ಸಂದೇಹವೇ ಇಲ್ಲ, ಇದು ನಮ್ಮ ಸೈನ್ಯವೇ ಸರಿ. ದುಷ್ಟ ಕೈಕೆಯಿಂದ ಪ್ರೇರಿತನಾದ ಭರತನು ನಮ್ಮ ಮೇಲೆ ದಂಡಕ್ಕೆ ಬರುವಂತೆ ತೋರುತ್ತದೆ. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿಲ್ಲ. ಇರಲಿ, ಈ ವಿಚಾರವನ್ನು ಅಣ್ಣನಿಗೆ ತಿಳಿಸುವೆನು. ಏನು ಅಣ್ಣ, ಏನು? ನನ್ನ ಬಾಣಗಳನ್ನು ತಿಳ್ಕೊ. ಅತ್ತಿಗೆಯವರನ್ನು ಆ ಪಾರ್ಶ್ವದಲ್ಲಿ ಅಡಗಿಕೊಳ್ಳಲು ಹೇಳು. ಏಕೆ ಲಕ್ಷ್ಮಣ, ಏನಾಯಿತು? ಅಣ್ಣ, ದುಷ್ಟ ಕೈಕೆಯಿಂದ ಪ್ರೇರಿತನಾದ ಭರತನು ನಮ್ಮ ಮೇಲೆ ಚತುರಂಗದ ಸಮೇತನಾಗಿ ದಂಡಕ್ಕೆ ಬರುವಂತೆ ತೋರುತ್ತದೆ. ಅಪ್ಪಣೆಯಾದರೆ ಈಗಲೇ ಅವರನ್ನು
ಲಕ್ಷ್ಮಣ, ಭರತನೇನು ಅಂತಹ ಭ್ರಾತೃದ್ರೋಹಿ ಎಂದು ಭಾವಿಸಿದೆಯಾ? ಆತನೇನು ಸಾಮಾನ್ಯನೇ? ಆತನು ಮಹಾನ್ ದೈವ ಭಕ್ತನು. ಭರತನನ್ನು ಸಂಹರಿಸಿ ಅನ್ಯಾಯವಾಗಿ ಇಂದ್ರ ಪದವಿ ಬಂದರೂ ನನಗೆ ಬೇಡ. ಆತನು ಬರುವುದಕ್ಕೆ ಏನು ಬಲವಾದ ಕಾರಣವಿರಲೇಬೇಕು. ಬರಲಿ, ಆತನಿಂದ ವಿಚಾರವನ್ನು ತಿಳಿಯೋಣ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಭರತ, ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಸರ್ವ ಅಹಂಕಾರ ಪರಿಶೋಭಿತನಾಗಿ ಮಂತ್ರಿ ಮಹೋದಯರು ಸಾಮಂತ ರಾಜರುಗಳನ್ನು ಒಳಗೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀವು ಈ ರೀತಿ ಜಟಾವಲ್ಕಲಧಾರಿಗಳಾಗಿ ಘೋರ ಮೃಗಗಳು ವಾಸ ಮಾಡುವ ಈ ಘೋರಾರಣ್ಯದಲ್ಲಿ ವಾಸಿಸುತ್ತಿರುವಿರಲ್ಲ, ಅದು ಮಹಾದೇವರ ಸಂಗಡ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿರುವ ನಾವೆಂತಹ ಪಾಪಿಗಳನ್ನ, ನಾವೆಂತಹ ಪಾಪಿಗಳು. ಭರತ, ದುಃಖಿಸಬೇಡ. ನೀನು ಮಾವನ ಮಗನಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರಬೇಕಾದ ನಿನಗೊಂದು ಮಾತನ್ನು ತಿಳಿಸದೆ ನಿರುತ್ಸಾಹದಿಂದ ಹೊರಟು ಬಂದಿದ್ದೆ. ಹೇಳು ಭರತ, ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ? ಕ್ಷೇಮವನ್ನ ನಮಗೆ ಅಕಾರ ಮಕಾರ ಉಕಾರಗಳನ್ನು ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಪರಬ್ರಹ್ಮ ಸ್ವರೂಪಿ ಗುರುವರಿಯರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದ. ಅಯೋಧ್ಯೆಯ ಉನ್ನತಿಗಾಗಿ ಶ್ರಮಿಸಿ ಸಹರಿಸಿ ಶ್ರಮಿಸುತ್ತಿರುವ ಅಷ್ಟಮಂತ್ರಿಗಳಲ್ಲಿ ಶ್ರೇಷ್ಠರೆನಿಸಿದ ಮಹಾಮಂತ್ರಿಗಳು ಸುಮಂತ್ರರು ಕ್ಷೇಮವೇ? ಕ್ಷೇಮವನ್ನ ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ಮುನಿಪುಂಗಾದಿಗಳ ಸೇವಾ ಭಾಗ್ಯವನ್ನು ದೊರಕಿಸಿದ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ಭಂಗವೇನು ಬಿಡಣ್ಣ. ಮನನೊಂದು ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಆಡದೆ ಮೌನವಾಗಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮದಿಂದ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿದ ನನ್ನ ಹೆತ್ತಮ್ಮ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಈಗ ಏನು ಬರಕ 60 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರವನ್ನು ಆಳಿ 3 ಜನ ಮುದ್ದಿನ ಪ್ರಿಯಕರನಾಗಿ ಈ ನಮ್ಮ 4 ಜನರಿಗೆ ಶರೀರವನ್ನಿಟ್ಟು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿಯೂ ಏಕರಥಿಕರಾಗಿ ಹೋರಾಡಿ ಜಯವನ್ನು ತಂದಿಟ್ಟು ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದನ್ನು ಪಡೆದ ದಶರಥ ಚಕ್ರವರ್ತಿ ನಮ್ಮೆಲ್ಲರ ಪೂಜ್ಯ ತಂದೆ ಕ್ಷೇಮದಿಂದಿರುವರೇ? ಇನ್ನೆಲ್ಲಿಯ ಕ್ಷೇಮವನ್ನ ಎಲ್ಲರ ಕ್ಷೇಮಕ್ಕೂ ಹೊಂದ್ಯವಾಯಿತು. ಏಕೆ ಭರತ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ನನಗೇಕೋ ಸಂಶಯ ಉಂಟಾಗುತ್ತಿರುವುದು. ಜಾಗೃತಿಯಾಗಿ ತಿಳಿಸಿ. ಅಣ್ಣ, ನೀವು ಅರಣ್ಯಕ್ಕೆ ಬಂದ ಮೇಲೆ ನಿಮ್ಮ ವಿಯೋಗದಿಂದಲೇ ತಂದೆಯವರು ಪರಲೋಕ ಸೇರಿದರು ಅಣ್ಣ.
ಹೇ ಜನಕ, ಜನಕ, ಪರಲೋಕವಾಸಿ, ನಿನಗೆ ಈ ರೀತಿಯಾದ ಸ್ಮರಣವು ಸಂಭವಿಸಿದುವೆಂದೆಂದು ನನ್ನ ಕನಸಿನಲ್ಲಿಯೂ ಕಂಡಿರಲಿಲ್ಲ. ಜನಕ, ದಶರಥ ಚಕ್ರವರ್ತಿ ಅಯೋಧ್ಯಾಧಿಪತಿ ಎಂದು ನಾನು ಯಾರನ್ನು ಕರೆಯಲಿ? ನಿನ್ನ ಹಂತೆ ಸೇವೆಯನ್ನು ಮಾಡುವ ಭಾಗ್ಯವೂ ನನಗೆ ಲಭಿಸದೇ ಹೋಯಿತೆ. ಭರತ ಅಣ್ಣ, ಜನಕನ ಹತ್ಯೆ ಸೇವೆಯನ್ನು ಮಾಡಿದ ನೀವಲ್ಲಿವೇ ಭಾಗ್ಯಶಾಲಿಗಳು. ಇಲ್ಲಣ್ಣ, ತಂದೆ ಅಂತ್ಯಕಾಲದಲ್ಲಿ ನಾವು ಸಮೀಪದಲ್ಲಿ ಇರಲಿಲ್ಲವಣ್ಣ. ಅಯ್ಯೋ, ನಿರ್ಭಾಗ್ಯನಾದ ದಶರಥ ಚಕ್ರವರ್ತಿ ಅನೇಕ ವರ್ಷಗಳ ಕಾಲ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿಯೂ ಸಹ ಲೋಕೈಕ ವೀರರಾದ 4 ಜನ ಸುಪುತ್ರರನ್ನು ಪಡೆದಾಗ್ಯೂ ಸಹ ನಿನ್ನ ಅಂತ್ಯ ಸೇವೆಯಲ್ಲಿ ಒಬ್ಬರೂ ಇಲ್ಲದಂತಾಯಿತೆ. ಭರತ ಅಣ್ಣ, ಆಗಿದ್ದು ಹಾಗೆ ಹೋಯಿತು. ನೀನು ಪಟ್ಟಣಕ್ಕೆ ತೆರಳು, ನಾನು ವನವಾಸವನ್ನು ಮುಗಿಸಿಕೊಂಡು ಬೇಗನೆ ಬಂದು ಬಿಡುತ್ತೇನೆ. ಅಣ್ಣ, ತ್ರಿಕರಣ ಸಾಕ್ಷಿಯಾಗಿಯೂ ನಾನು ನಿಮ್ಮ ಪಾದ ಸೇವೆಯನ್ನು ಬಯಸಿ ಬಂದಿದೆ ವಿನಃ ನಿಮ್ಮ ಸಿಂಹಾಸನವನ್ನಲ್ಲಣ್ಣ. ಅಣ್ಣ, ತಂದೆಯನ್ನು ಕಳೆದುಕೊಂಡ ನಮಗೆ ನೀವೇ ತಂದೆ. ನೀವು ಪಟ್ಟಣಕ್ಕೆ ಬಂದು ಮಾತೆಯವರ ಅಪರಾಧವನ್ನು ಬಂಧಿಸಿ ಪಟ್ಟಾಭಿಷೇಕ ಮಾಡಿಕೊಂಡು ದುಃಖತಪ್ತರಾದ ಪ್ರಜೆಗಳನ್ನು ಮಾತೆಯವರನ್ನು ಸಂತೋಷಪಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆವು. ಭರತ ಅಣ್ಣ, ಭರತ ಅಣ್ಣ, ಇದರ ಹೇಗಿದು ಎಷ್ಟು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಇಲ್ಲದೆ ಹೋದರೆ ಜನಕನಿಗೆ ಮೋಕ್ಷವು ದೊರೆಯುವುದು ಬೇಡವೇ? ಅಣ್ಣ, ನೀನೇ ಯೋಚಿಸಿ ನೋಡು. ತಾವು ಎಷ್ಟು ವಿಧವಾಗಿ ಹೇಳಿದರೂ ಸಹ ಅಯೋಧ್ಯೆಯ ರಾಜ ರಾಮನೇ ಹೊರತು ಈ ಭರತನಲ್ಲಣ್ಣ. ನಾನೂ ಸಹ ನಿನ್ನ ಪ್ರಜೆ, ನಿನ್ನ ಆಜ್ಞಾಧಾರಕ ಅಣ್ಣ, ನಿನ್ನ ಆಜ್ಞಾಧಾರಕ ಭರತ ಅಣ್ಣ. ಹಾಗಾದರೆ ಅಯೋಧ್ಯೆಯ ರಾಜನ ಆಜ್ಞೆಯನ್ನು ನೀನು ಪಾಲಿಸುವಿಯಷ್ಟೇ? ಅಗತ್ಯವಾಗಿ ಪಾಲಿಸುವಣ್ಣ. ಹಾಗಾದರೆ ಅಯೋಧ್ಯೆಯ ರಾಜ ರಾಮನು ಆಜ್ಞೆ ಮಾಡುತ್ತಾನೆ, ನೀನು ಪಟ್ಟಣಕ್ಕೆ ತೆರಳಿ. ಅಣ್ಣ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯಲು ನಾನು ಶಕ್ತನಲ್ಲ. ಆದರೆ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರದ ಹೊರತು ನಾವು ಪುರಪ್ರವೇಶ ಮಾಡುವುದಿಲ್ಲವೆಂದು ಅಣ್ಣ ನಿನ್ನ ಪ್ರಜೆಗಳ ಮುಂದೆ ನಾವು ಪ್ರತಿಜ್ಞೆ ಮಾಡಿ ಬಂದಿರುವೆವು. ಆದುದರಿಂದ ಶ್ರೀರಾಮಚಂದ್ರನೇ ಅಯೋಧ್ಯೆಯ ರಾಜ ಎಂಬ ಪ್ರಜೆಗಳ ನಂಬಿಕೆಗೋಸ್ಕರವಾದರು ತಮ್ಮ ಪಾದಕೆಗಳನ್ನಾದರೂ ದಯಪಾಲಿಸಿದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಸಿಂಹಾಸನದ ಮೇಲಿರಿಸಿ ಅವಳಿಗೆ ಪಟ್ಟಾಭಿಷೇಕ ಮಾಡಿ ನಾವು ಮುನಿವೇಶದಿಂದ ನಂದಿ ಗ್ರಾಮದಲ್ಲಿ ವಾಸವಾಗಿರುವೆವು ಅಣ್ಣ. ಆದುದರಿಂದ ಹೌದಣ್ಣ, ನಾನು ಸಹ ಭರತನಂತೆಯೇ ನಿಮ್ಮ ಪಾದುಕೆಗಳನ್ನು ಪೂಜಿಸುತ್ತಾ ಮುನಿವೇಶದಿಂದ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರುವೆನು ಅಣ್ಣ. ಆದುದರಿಂದ ತಮ್ಮ ಪಾದಕೆಗಳನ್ನಾದರೂ ದಯಪಾಲಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆವು ಅಣ್ಣ. ಭರತ, ಶತ್ರುಘ್ನ, ಸಹಜಾತ ಧರ್ಮವನ್ನು ಪಾಲಿಸಿದ ನೀವಲ್ಲವೇ ಪುಣ್ಯಶಾಲಿಗಳು.
ನಿಮ್ಮಂತಹ ಸಹೋದರನನ್ನು ಪಡೆದ ನಾನೇ ಧನ್ಯ. ಆಗಲಿ, ತೆಗೆದುಕೋ ಈ ಪಾದಕೆಗಳನ್ನು. ಆಗಲಿ ಅಣ್ಣ. ಧನ್ಯರಾದೆವು. ಜಗತ್ತಿನಲ್ಲಿ ಶ್ರೀರಾಮಚಂದ್ರನ ಪಾದ ರಕ್ಷಣೆ ಮಾಡುವ ಈ ಪಾದುಕೆಗಳಿಗೆ ಒದಗಿದ ಭಾಗ್ಯ ಆರಾರಿಗೂ ಲಭಿಸಲಿಲ್ಲ. ಧನ್ಯರಾದೆವು. ಕನ್ನಡಲ ತಾಪದಿಂದಳೆದಿರಿತು ತವಕನಿಂಬೆಳೆಸಿದ ತಾಯಿಗೂ ಈ ಭಾಗ್ಯವಿಲ್ಲ. ಪರಮ ಜಪತಪ ಪುಣ್ಯ ಪಾದಾಕ್ಷಣೆಯು ಪೂಜಿಸಿದ ಮುನಿಜನರ ಪಾಲಿಗೂ ಈ ಭಾಗ್ಯವಿಲ್ಲ. ಸಹಕರಿಸಿ ಶ್ರೀರಾಮ ಸಹಜರಾಗಿ ಜನಿಸಿದ ಯಮಗೂ ಈ ಭಾಗ್ಯವಿಲ್ಲ. ಕಾಡು ಮರದಿ ಕಡಿದು ಕಾಲಿಗೆ ಕುಳಿದು ಕಾಡು ಪಡುತ್ತಿದ್ದರು. ನಾಡಿ ಮಡತನವ ಪೂಜಿಸುವ ಈ ಜೋಡಿ ಬದಗಿದ ಪುಣ್ಯ ಯಮಗಿಲ್ಲ ಜಗದಿ. ರಾಮದಯಾಕರ ನಿಮ್ಮಯ ಪಾಲಿಗೆ ರಾಮದಯಾಕರ ನಿಮ್ಮಯ ಪಾಲಿಗೆ ದೊರೆತೋ ಧನ್ಯನೋ ನಾ. ಯಾರಿಗೂ ದೊರಕದೋ ಈ ನಿಮ್ಮ ಪಾಲುಗೆ, ಯಾರಿಗೂ ದೊರಕದೋ ಈ ನಿಮ್ಮ ಪಾಲುಗೆ. ಭರತಗೆ ದೊರಕಲು ಧನುರ್ಯನಲ್ಲವೇ, ಭರತಗೆ ದೊರಕಲು ಧನುರ್ಯನಲ್ಲವೇ. ರಾಮದಯಾಕರ ನಿಮ್ಮಯ ಪಾಲಿಗೆ ದೊರೆತೋ ಧನ್ಯನೋ ನಾ. ಕೋಸಲ ದೇಶದ ಅಧಿಪತಿಯಲಿಸಿದೆ, ಕೋಸಲ ದೇಶದ ಅಧಿಪತಿಯಲಿಸಿದೆ. ನೆರೆಯುವ ಸೌಭಾಗ್ಯ ಹೊರಗಿನ ಪಾಲುಗೆ, ನೆರೆಯುವ ಸೌಭಾಗ್ಯ ಹೊರಗಿನ ಪಾಲುಗೆ. ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ, ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ. ಅಣ್ಣನಿಗಾನಂದ ಬಯಸಿದ ಪಾಲುಗೆ, ಅಣ್ಣನಿಗಾನಂದ ಬಯಸಿದ ಪಾಲುಗೆ. ರಾಮದಯಾಕರ ನಿಮ್ಮಯ ಪಾಲಿಗೆ ದೊರೆತೋ ಧನ್ಯನೋ ನಾ. ಅಣ್ಣ, ಕೊನೆಯದಾಗಿ ನಮ್ಮದೊಂದು ವಿಜ್ಞಾಪನೆ ಇರುವುದು. ಭರತ, ಏನದು ನಿನ್ನ ವಿಜ್ಞಾಪನೆ? ಅಣ್ಣ, 14 ವರ್ಷಗಳು ಕಳೆದ ಮರುದಿನವೇ ತಾವು ಅಯೋಧ್ಯ ಪಟ್ಟಣಕ್ಕೆ ಬಾರದಿದ್ದಲ್ಲಿ ತಮ್ಮ ಪಾದ ಸಾಕ್ಷಿಯಾಗಿಯೂ ನಾವು ಅಗ್ನಿ ಪ್ರವೇಶ ಮಾಡುವೆವು. ಭರತ, ಅಣ್ಣ, ಇದೆಂತಹ ಪ್ರತಿಜ್ಞೆ? ನಿನ್ನ ಇಷ್ಟದಂತಾಗಲಿ. ಆಗಲಿ.
ಪರಂಧಾಮ ದಶರಥ ರಾಮ ಪರಂಧಾಮ ದಶರಥ ರಾಮ ಅಶೋಕ ರಾಮ ಮಾತಾ ಸೋದೇತಾ ಪಾವನ ರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಮಾತೃ ಪ್ರೇಮವನ್ನು? ಅಣ್ಣ 16ರಿಂದ ಆಡಿದ ನನ್ನ ಅಪರಾಧವನ್ನು ಮನ್ನಿಸು. ಲಕ್ಷ್ಮಣ, ಅಣ್ಣ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರ ಜನರು ಆಗಾಗ್ಗೆ ಬಂದು ನಮ್ಮನ್ನು ಹಿಂಸಿಸುತ್ತಿದ್ದರು. ಆದ್ದರಿಂದ ಮುಂದೆ ಕಾಣುವ ಅರಣ್ಯ ಪ್ರದೇಶಕ್ಕೆ ಹೋಗೋಣ ನಡೆಯುವುದು ಆಗಬಹುದು. ಗಂಡು ಸೀತಾ
ಕಾಣುವ ಬಗೆ ಬಗೆಯ ಪುಷ್ಪಗಳಿಂದ ಕೂಡಿರುವ ಈ ವನ ಪ್ರದೇಶವನ್ನು ನೋಡಿದ್ಯಾ? ಎಷ್ಟೊಂದು ರಮ್ಯವಾಗಿರುವುದು. ಮನೋಹರವಾಗಿ ಆ ಹಾಡಿಗಿಂತಲೂ ಈ ಕಾಡಿನ ಮನಸ್ಸಿಗರು ಇಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತಿದೆ ಅಲ್ಲವಿಸ್ತೀರಾ? ಹೌದು ಸೀತಾ. ಆಶಾ ಜೀವನ ಶುಭ ದಿನ ಹೊಸದನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ ಹೊಸದನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ ಕರೆಗೆ
ರಾಣೇಶ್ವರ, ಈ ಪ್ರದೇಶವು ಮನೋಹರವಾಗಿರುವುದು. ಇಲ್ಲಿಯೇ ನೆಲೆಸಲು ನನ್ನ ಮನಸ್ಸು ತವಕಪಡುತ್ತದೆ. ಏನು ಹೇಳಿ? ನಿನ್ನ ಇಷ್ಟದಂತಾಗಲಿ ಸೀತಾ. ಲಕ್ಷ್ಮಣ, ಅಣ್ಣ, ಜಾನಕಿಯು ಈ ಪ್ರದೇಶವನ್ನು ಇಷ್ಟಪಡುತ್ತಿರುವುದು. ಆದ್ದರಿಂದ ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಆಗಬಹುದು ತಮ್ಮ ಅಪ್ಪಣೆಯಂತೆಯೇ ಆಗಲಿ.